ನಾಗರ ಪಂಚಮಿ ಹಬ್ಬಕ್ಕೆ ಹಿಂಗೆ ಈ ಅಳ್ಳಿಟ್ಟಿಂದು ಉಂಡಿರ ಮಾಡ್ರಿ, ಇಲ್ಲ ಅಂತಂದ್ರೆ ಹಿಂಗೆ ಅಳ್ಳಿಟ್ಟರ ಮಾಡ್ರಿ. ಯಾವ್ದು ಮಾಡಿದ್ರೂ ಅಷ್ಟೇ ರೀ, ರುಚಿ ಅಂತೂ ಭಾರಿ ಅಂದ್ರೆ ಭಾರಿ ಇರ್ತದ್ರಿ. ಹಂಗಾದ್ರೆ ನಾನು ಹೆಂಗೆ ಮಾಡ್ತೀನಿ ಈ ಅಳ್ಳಿಟ್ಟು ಅಂತ ನೋಡ್ಕೊಂಬರಂಬರ್ರಿ. ಈ ಅಳ್ಳಿಟ್ಟು ಮಾಡ್ಲಿಕ್ಕೆ ನಾ ಇಲ್ಲೇನು ಮಾಡೀನಿ, 2 ಗ್ಲಾಸು ಜೋಳ ತೊಗೊಂಡಿನ್ರಿ. ಈ ಜೋಳದಾಗ ನಾವು ತಣ್ಣೀರು ಹಾಕಬಾರ್ದ್ರಿ, ಸ್ವಲ್ಪ ಬಿಸಿ ನೀರೇ ಹಾಕಬೇಕಾಗ್ತದೆ. ಅಂದ್ರೆ ಭಾಳ ಕುದಿಯೋ ನೀರನ್ನು ಹಾಕಕ್ಕೆ ಹೋಗಬಾರ್ದು, ಸ್ವಲ್ಪ ಬಿಸಿ ಇರಬೇಕ್ರಿ ಅಷ್ಟೇ. ಹಾಕೇನು ಮಾಡ್ತೀನಿ ರೀ, ಚಲೋ ಮಿಕ್ಸ್ ಮಾಡಿ ಕ್ಲೀನ್ ಮಾಡಿಕೊಂಡು ತರ್ತೀನಂತ್ರಿ. ನೀರೆಲ್ಲ ಈಗ ಜಾನ್ಬೇಕಲ್ಲ, ಹಿಂಗಾಗಿ ಏನು ಮಾಡ್ತೀನಿ ರೀ, ಒಂದು ಜರಡ್ಯಾಗ ಈ ಎಲ್ಲ ಜೋಳ ಹಾಕ್ಬಿಡ್ತೀನಿ ರೀ. ಇದ್ದಷ್ಟು ನೀರನ್ನು ಎಲ್ಲ ಜಾನ್ಕೊಂಡು ಹೋಗಲಿ ಅಂತ ನಾನು ಈ ಜರಡ್ಯಾಗ ಹಾಕ್ಲತ್ತೀನಿ. ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಬಟ್ಟೆ ಮೇಲೂ ಹಾಕೋಬೋದು, ನಡೀತದೆ. ಆದರೆ ಸ್ವಲ್ಪ ನೀರೆಲ್ಲ ಹೋಗ್ಲಂತ ಹಿಂಗೆ ಮಾಡೀನಿ ರೀ ನಾ ಅಷ್ಟೇ. ಈಗ ನಾವೊಂದೇನು ಮಾಡ್ತೇನೆ ರೀ, ಕಾಟನ್ ಬಟ್ಟೆ ತೊಗೊಂಡೇನಿ ರೀ. ಇದ್ರ ಮೇಲೆ ಈ ತೊಳೆದಿದ್ದು ಅಂದ್ರೆ ನೀರೆಲ್ಲ ಜಾನಿದೇನು ಜೋಳ ಅವಲ್ರಿ, ಇವಕ್ಕೆ ಇದ್ರ ಮೇಲೆ ಹಾಕ್ಬಿಡ್ತೀನಂತ. ಹಾಕಿ ತೆಳ್ಳಗೆ ಇದಕ್ಕೆ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ ರೀ. ಸ್ವಲ್ಪ ಆರ್ಬೇಕ್ರಿ, ಸ್ವಲ್ಪ ಅಂದ್ರೂ ಒಂದು ಅರ್ಧ ತಾಸಲಿಂದ 1 ತಾಸರ ಇವಕ್ಕೆ ಹಾಗೆ ಬಿಡಬೇಕಾಗ್ತದೆ. ಬೇಕಾದ್ರೆ ಫ್ಯಾನ್ ಹಾಕಿಬಿಟ್ಟು ಫ್ಯಾನಿನ ಕೆಳಗೂ ನಾವು ಸ್ವಲ್ಪ ಬಿಡ್ಬೋದು, ಬಿಸಿಲಿಗೆಲ್ಲ ಇಡ್ಲಿಕ್ಕೆ ಹೋಗಬೇಡ್ರಿ. ಈಗ ನೋಡ್ರಿ 1 ತಾಸು ಬಿಟ್ಟು ನಿಮಗೆ ತೋರಿಸ್ತೀನಿ ಹಿಂಗಾಗ್ಯಾವಂತ. ಈ ಥರ ಆಗಿರ್ತಾವ್ರಿ, ಚಲೋ ಬೆಳ್ಳಗ್ನು ಆಗ್ಯಾವ್ರಿ ನಮ್ಮ ಜೋಳ ಇಲ್ಲಿ. ಈಗ ಇದ್ರದ್ದು ಅಳು ಮಾಡ್ಕೋಬೇಕಲ್ರಿ, ಹಿಂಗಾಗಿ ಏನು ಮಾಡೀನಿ ರೀ, ಇಲ್ಲಿ ಒಂದು ಪ್ಯಾನ್ ಇಟ್ಟೀನಿ ರೀ ನಾನು. ಅದ್ರಾಗ ಒಂದಿಷ್ಟು ಅಂದ್ರೆ ಒಂದು 2 ಮುಷ್ಟಿ ಇಲ್ಲಿ ಜೋಳ ಹಾಕ್ಲತ್ತೀನಿ ರೀ ನಾ. ಸ್ವಲ್ಪ ಡೀಪ್ ಇರೋಂಥದ್ದು ನಾವು ತೊಗೋಬೇಕಾಗ್ತದೆ. ಈಗ ಸಣ್ಣ ಉರಿ ಇಟ್ಟು ಏನು ಮಾಡ್ತೀನಿ ರೀ, ನಾ ಮ್ಯಾಲ ಮುಚ್ಚಿ ಇದಕ್ಕೆ ಸ್ವಲ್ಪ ಹೊತ್ತು ಬಿಡ್ತೀನಂತ ಅಷ್ಟೇ. ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮ್ನಾಗ ಈಗ ಇವಕ್ಕೆ ಹಿಂಗೆ ತೆರೆದು ಮುಚ್ಚೋದು ಮಾಡ್ಕೋತಾ ಆವಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ಏನು ಮಾಡಬೇಕಾಗ್ತದೆ ರೀ, ನಾವು ಇಲ್ಲಿ ಅಳ್ಳು ರೆಡಿ ಮಾಡ್ಕೋಬೇಕಾಗ್ತದೆ. ನಮಗೆ ಇಲ್ಲಿ ಜಾಸ್ತಿ ಅಳ್ಳೇನು ಬೇಕಾಗಿಲ್ಲ, ನಮಗೆ ಅಳ್ಳಿಟ್ಟು ಮಾಡ್ಕೊಳ್ಳೋದಲ್ರಿ, ಹಿಂಗೆ ಜೋಳ ಬೇಕಾಗ್ತವೆ. ಉಳಿದಿದ್ದು ಎಲ್ಲನೂ ನಾನು ಹಿಂಗೆ ಹುರಿದು ತಂದೀನಿ ರೀ. ನಾನು ಈ ಅಳ್ಳು ಈ ಜೋಳ ಎಲ್ಲ ಸೇರಿ ಈಗೇನು ಮಾಡ್ತೀನಿ ರೀ, ನಾ ಪುಡಿ ಮಾಡಿಕೊಂಡು ತರ್ತೀನಂತ. ನಿಮಗೆ ಅಳ್ಳು ಬೇಕಂತಂದ್ರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗ್ತದೆ ಜೋಳದ್ದು. ಆವಾಗ ಅಳ್ಳು ಸಪ್ರೇಟ್ ಮಾಡಿಕೊಂಡು ಬರೀ ಜೋಳದ್ದೇ ನೀವು ಇಲ್ಲಿ ಪುಡಿ ಮಾಡ್ಕೊಂಬರ್ಬೋದು. ಈಗ ನೋಡ್ರಿ ಎಷ್ಟು ಆಗ್ತದೋ ಅಷ್ಟು ನಾವು ಇಲ್ಲಿ ಪುಡಿ ಮಾಡಿಕೊಂಡು ತರಬೇಕಾಗ್ತದೆ. ಒಂದು ಬುಟ್ಟ್ಯಾಗ ಎಲ್ಲ ಹಾಕ್ಬಿಡ್ತೀನಿ ರೀ. ನಾ ಇಲ್ಲಿ 3 ಬ್ಯಾಚಸ್ನಾಗ ಗ್ರೈಂಡ್ ಮಾಡಿಕೊಂಡು ತಂದೀನಿ ರೀ. ನೋಡ್ರಿ ಆದಷ್ಟು ಹಿಂಗೆ ಪುಡಿನೇ ಇರಬೇಕಾಗ್ತದೆ. ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂದರೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ, ಜಾಸ್ತಿನೂ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಮತ್ತು ಬೇಕಾದ್ರೆ ನೀವು ಗ್ರೈಂಡ್ ಮಾಡ್ಕೊಳ್ಳೋ ಟೈಮ್ನಾಗೂ ಉಪ್ಪು ಹಾಕ್ಬೋದು. ಈಗ ಇದ್ರಾಗ ಏನು ಮಾಡೀನಿ ರೀ, 1 ಬಟ್ಟಲಷ್ಟು ನಾ ಇಲ್ಲಿ ಎಳ್ಳಿನ ಪುಡಿ ಮತ್ತು ಶೇಂಗಾದ ಪುಡಿ ಹಾಗೆ ಪುಟಾಣಿ ಪುಡಿ ಹಾಕ್ಲತ್ತೀನಿ ರೀ. ಎಲ್ಲ ನಾನು ಹುರಿದೇ ಸೇರಿಸ್ಲತ್ತೀನಿ ರೀ. ಸ್ವಲ್ಪ ಹುರ್ಕೊಂಡು ಹಾಕ್ತಾರೆ ಟೇಸ್ಟು ಭಾಳ ಚಲೋ ಬರ್ತದೆ. ಈಗ 3 ಪುಡಿಗಳು ಸೇರಿಸಿನಲ್ರಿ. ಹಾಗೆ ನೋಡ್ರಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಈಸೆ ಗಸಗಸಿ ಮತ್ತು ಅಂದ್ರೆ ಗಸಗಸಿಗೆ ಹುರಿದು ಪುಡಿ ಮಾಡಿ ಹಾಕಿನ್ರಿ. ಅದರೊಳಗೆ ಒಂದು 5-6 ಇಲೈಚಿ ಏನಿರ್ತಾವಲ್ರಿ, ಏಲಕ್ಕಿ, ಅವನು ಅದ್ರ ಸರಿನೇ ಏನು ಮಾಡೀನಿ ಪುಡಿ ಮಾಡ್ಕೊಂಡು ಸೇರಿಸಿನ್ರಿ. 1 ಬಟ್ಟಲು ಒಣಗಿದ ಕೊಬ್ಬರಿ ಸೇರಿಸಿನ್ರಿ, ಸಣ್ಣ ತುರಿದು. ಮತ್ತು ಇಲ್ಲಿ ಒಂದು 2 ಬಟ್ಟಲಷ್ಟು ನಾ ಏನು ಮಾಡೀನಿ ಪುಡಿ ಬೆಲ್ಲ ಸೇರಿಸ್ಲತ್ತೀನಿ ರೀ. ಅಂದ್ರೆ ನಾ ತುರಿದು ತೊಗೊಂಡಿನಿ ರೀ. ಇಲ್ಲಿ ನಿಮಗೆ ಬೆಲ್ಲ ಬ್ಯಾಡ ಅಂದ್ರೆ ಇದ್ರ ಜಾಗನಾಗ ನೀವು ಸಕ್ಕರೆನೂ ಸೇರಿಸ್ಬೋದ್ರಿ ಪುಡಿ ಮಾಡಿ. ಅದರ ಬೆಲ್ಲದ ಟೇಸ್ಟೇ ಭಾಳ ಚಲೋ ಇರ್ತದೆ. ನೀವು ಒಂದ್ಸಲ ಮಾಡಿ ನೋಡ್ರಿ. ಈಗ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಚಂದ ಕಲಿಸ್ತೀನಂತ್ರಿ. ನೋಡ್ರಿ ನಮ್ಮದು ಅಳ್ಳಿಟ್ಟು ಇಲ್ಲಿ ರೆಡಿ ಆಗ್ಯದ್ರಿ. ಬೇಕಾದ್ರೆ ಇದು ಹಿಂಗೇನು ತಿನ್ಬೋದು, ಇಲ್ಲ ಅಂತಂದ್ರೆ ನಿಮಗೆ ಬೇಕಂತಂದ್ರೆ ಏನು ಮಾಡಿರಿ, ಒಂದಿಷ್ಟು ಈ ಪುಡಿ ತೊಗೊಂಡು ಈಗ ಇದ್ರಾಗ ಒಂದಿಷ್ಟು ಜಾಸ್ತಿನೇ ತುಪ್ಪ ಹಾಕ್ಬೇಕ್ರಿ. ಇಲ್ಲ ತುಪ್ಪ ನಮಗೆ ಜಾಸ್ತಿ ಇಷ್ಟ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಒಂದು ಸ್ವಲ್ಪ ಹಾಲನ್ನು ನೀವು ಹಾಕ್ಬೋದು. ಇನ್ಸ್ಟಂಟಾಗಿ ಹಿಂಗೆ ಕಲಿಸಿ ನಾವೇನು ಮಾಡ್ಬೋದು ರೀ, ಉಂಡಿನೂ ಮಾಡ್ಕೋಬೋದು ಬೇಕಂದಾಗ. ಆದರೆ ನಾವು ಉಂಡೆ ಮಾಡಲ್ರಿ ಜಾಸ್ತಿ. ನಾವೇನು ಮಾಡ್ತೇವೆ ಅಂತಂದ್ರೆ ಈ ಪುಡಿದಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತೇವ್ರಿ. ಅದು ಭಾಳ ರುಚಿ ಬರ್ತದೆ. ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹಿಂಗೆ ಉಂಡಿನೂ ಮಾಡ್ಕೋಬೋದು ರೀ. ಹೆಂಗೆ ಮಾಡ್ಕೊಂಡ್ರು ಟೇಸ್ಟು ಒಂದೇ ಬರ್ತದ್ರಿ. ನೋಡ್ರಿ ಏನು ಮಸ್ತ್ ಇಲ್ಲಿ ಉಂಡೆ ರೆಡಿ ಆಗ್ಯಾವಂತ. ಹಾಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.